ರಾಜಮಾರ್ತಾಂಡ, ರಾಜಗಾಂಭೀರ್ಯ, ರಾಜಕುಲ ತಿಲಕ, ಪರಿಸರ ಪ್ರೇಮಿ, ಸಾಹಿತ್ಯ ಬಂಧು, ಸಾಂಸ್ಕೃತಿಕ ಹರಿಕಾರ, ಎಲ್ಲಾ ಕಲೆಗಳ ಮಾಯಕಾರ, ಮಕ್ಕಿ ಕಮಕ್ಕಿ ರಾಜತೇಜ, ಬಂಗಾರದ ರಾಜಕುಮಾರಿಯನ್ನ ಮಗಳಾಗಿ ಪಡೆದಿರುವ ಬಂಗಾರದ ಮನುಷ್ಯ, ಸುಂದರ ಸುರದ್ರೂಪಿ, ಮಲೇರಿಯ ಸಿಂಹ ಪ್ರಭು, ಕಡಲೆಕಾಯಿ ಬೀಜ ತಿನ್ನಲು ಆಗಮಿಸುತ್ತಿದ್ದಾರೆ. ಬಹುಪರಾಕ್, ಬಹುಪರಾಕ್, ಬಹುಪರಾಕ್. ರಾಜರ ರಾಜ ಬಂದ ನೋಡಿ, ಬಂದ ನಮ್ಮ ಮಕ್ಕಿ ಕಮಕ್ಕಿ ರಾಜ. ರಾಜರ ರಾಜ ಬಂದ ನೋಡಿ, ಬಂದ ನಮ್ಮ ಮಕ್ಕಿ ಕಮಕ್ಕಿ ರಾಜ. ಬಡವರ ಬಂದು ನಮ್ಮ ರಾಜ, ನಾಡಿನ ಜನಕ್ಕೆ ಪ್ರಿಯ ರಾಜ. ಬಡವರ ಬಂದು ನಮ್ಮ ರಾಜ, ನಾಡಿನ ಜನಕ್ಕೆ ಪ್ರಿಯ ರಾಜ. ಭರವಸೆಗಳನ್ನು ನೀಡುವ ರಾಜ, ಆಗುವುದೆಲ್ಲ ಜೊಳ್ಳು ಜೊಳ್ಳು. ರಾಜರ ರಾಜ ಬಂದ ನೋಡಿ, ಬಂದ ನಮ್ಮ ಮಕ್ಕಿ ಕಮಕ್ಕಿ ರಾಜ. ರಾಜರ ರಾಜ ಬಂದ ನೋಡಿ, ಬಂದ ನಮ್ಮ ಮಕ್ಕಿ ಕಮಕ್ಕಿ ರಾಜ. ಬೇಕೇ ಬೇಕು ಕಡಲೆ ಬೀಜ ತಿನ್ನುವಾಗ ಯಾವತ್ತು, ಬೇಕೇ ಬೇಕು ಕಡಲೆ ಬೀಜ ತಿನ್ನುವಾಗ ಯಾವತ್ತು. ರಾಜನಿಗುಂಟು ಗತ್ತು ಗಮ್ಮತ್ತು, ಬಡವರ ಬಾದಾಮಿ ಇವನ ಸತ್ತು. ರಾಜ ರಾಜ ನಮ್ಮ ರಾಜ, ಪ್ರಿಯ ಪ್ರಿಯ ಮಹಾರಾಜ. ರಾಜ ರಾಜ ನಮ್ಮ ರಾಜ, ಪ್ರಿಯ ಪ್ರಿಯ ಮಹಾರಾಜ. ಬೇಕೇ ಬೇಕು ಕಡಲೆ ಬೀಜ ತಿನ್ನುವಾಗ ಯಾವತ್ತು, ಬೇಕೇ ಬೇಕು ಕಡಲೆ ಬೀಜ ತಿನ್ನುವಾಗ ಯಾವತ್ತು. ರಾಜನಿಗುಂಟು ಗತ್ತು ಗಮ್ಮತ್ತು, ಬಡವರ ಬಾದಾಮಿ ಇವನ ಸತ್ತು. ರಾಜ ರಾಜ ನಮ್ಮ ರಾಜ, ಪ್ರಿಯ ಪ್ರಿಯ ಮಹಾರಾಜ. ರಾಜ ರಾಜ ಮಹಾರಾಜ, ಪ್ರಿಯ ಪ್ರಿಯ ಮಹಾರಾಜ. ಸುರ ಸುಂದರ ರಾಜನ ನೋಡಿ 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 ನೋಡಿ, ವಯ್ಯಾರ ನೋಟವನೆಂದು ನೋಡಿ 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 ನೋಡಿ. ಸುರ ಸುಂದರ ರಾಜನ ನೋಡಿ, ವಯ್ಯಾರ ನೋಟವನೆಂದು ನೋಡಿ. ದೌಲತೆ ಇಲ್ಲದ ಕಿಮ್ಮತ್ತು ನೋಡಿ, ದಯಾಮಯ ನಮ್ಮ ರಾಜನ ನೋಡಿ. ರಾಜ ರಾಜ ನಮ್ಮ ರಾಜ, ಪ್ರಿಯ ಪ್ರಿಯ ಮಹಾರಾಜ. ರಾಜ ರಾಜ ಮಹಾರಾಜ, ಪ್ರಿಯ ಪ್ರಿಯ ಮಹಾರಾಜ. ಮಹಾಮಂತ್ರಿ ಪರದಿ ಪ್ರಿಯೆ, ಈ ಬಡವರ ಬಾದಾಮಿಯನ್ನ, ಕಡಲೆ ಬೀಜವನ್ನ ಬಡವರ ಬಾದಾಮಿ ಎನ್ನುತ್ತಾರಲ್ಲವೇ? ಹೌದು ಮಹಾಪ್ರಭು. ಹಾ ಬಾದಾಮಿಗೆ ಹೋಲಿಸಿದರೆ ಹಾ ಕಡಲೆಕಾಯಿ ಬೆಲೆ ಕಡಿಮೆನೆ. ಹಾ ಆದರೆ ಬಾದಾಮಿಯಲ್ಲಿ ಸಿಗುವ ಶಕ್ತಿ ಹಾ ಕಡಲೆಕಾಯಿ ಬೀಜದಲ್ಲಿ ಸಿಗೋದ್ರಿಂದ ಹಾ. ಅದನ್ನು ಬಡವರ ಬಾದಾಮಿ ಎನ್ನುತ್ತಾರೆ. ಮಂತ್ರಿಗಳೇ, ನಾನು ಈ ಬಡವರ ಬಾದಾಮಿಯನ್ನು ತಿನ್ನುವುದರಿಂದ ನನ್ನನ್ನು ಬಡರಾಜ, ಬೋಡಕಲು ಸಿಂಹ ಎನ್ನುತ್ತಿದ್ದಾರೆ. ಖಂಡಿತಲ್ಲ ಮಹಾಪ್ರಭು, ನೀವು ಕಡಲೆಕಾಯಿಯನ್ನು ಸಹ ಚಿನ್ನ ಚಿನ್ನ. ಚಿನ್ನ ಆಹಾ. ಚಿನ್ನ ಬಟ್ಟಲಿನಲ್ಲಿ ತಿನ್ನುತ್ತೀರಿ. ಆಹಾ. ಆದರೆ ಬಡವರು ಆ, ಚಿನ್ನದ ಬಟ್ಟಲನ್ನು ಸಹ ನೋಡಲು ಸಾಧ್ಯವಿಲ್ಲ. ಹ್ಮ್. ಆದ್ದರಿಂದ ಪ್ರಜೆಗಳು ನಿಮ್ಮನ್ನು ಆಹಾ. ಚಿನ್ನದ ರಾಜ, ಆಹಾ. ಚಿನ್ನದ ರಾಜ ಎಂದು ಕರೆಯುತ್ತಾರೆ. ಮಹಾಮಂತ್ರಿಗಳೇ, ನಾನು ಚಿನ್ನದ ರಾಜ. ನನ್ನ ಆರೋಗ್ಯವನ್ನು ಪರೀಕ್ಷಿಸಲು ರಾಜ್ಯ ವೈದ್ಯರನ್ನು ಬರ ಹೇಳಿ ಈ ಗಟ್ಟಿ ಮುಟ್ಟಾದ ದೇಹವನ್ನ ಪರೀಕ್ಷಿಸಿ ಹೇಳಲಿ. ಯಾರಲ್ಲಿ ಈ ಕೂಡಲೇ ರಾಜ್ಯ ವೈದ್ಯರನ್ನು ಬರ ಹೇಳಿ ಪ್ರಭುಗಳನ್ನು ಪರೀಕ್ಷಿಸಲಿ.
ಚಿನ್ನದ ಬಟ್ಟಲಿನಲ್ಲಿ ಏನ್ ತಿಂತಿದ್ದೀನಿ? ಸ್ನಾಕ್ಸ್ ತಿಂತ ಇದ್ದೀನಿ ಗೊತ್ತಾ? ನಿಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶವು ಚೆನ್ನಾಗಿ ಸೇರಿದೆ. ಸೇರಿದೆ. ಇನ್ನು ಒಂದೇ ಒಂದು ಏನದು? ಎಚ್ಚರಿಕೆ ವಹಿಸಬೇಕಷ್ಟೇ. ಏನದು ಎಚ್ಚರಿಕೆ ವಹಿಸಬೇಕಾಗಿ? ಮುಂದೆ ಬಂದು ಮಾತನಾಡಿ. ನಿಮ್ಮ ದೇಹಕ್ಕೆ ಬೇಕಾದ ನಿಮ್ಮ ದೇಹದಿಂದ ಒಂದು ಬಿಂದುವಿನಷ್ಟು ರಕ್ತ ಹೊರ ಹೋಗಬಾರದು ಮಹಾಪ್ರಭು. ಒಂದೇ ಒಂದು ಬಿಂದುವಿನಷ್ಟು ಹನಿ ರಕ್ತ ಹೊರಗೆ ಹೋಗಬಾರದು. ರಾಜ್ಯ ವೈದ್ಯರೇ, ಇನ್ನು ಮುಂದೆ ನಾನು ಯುದ್ಧವನ್ನೇ ಮಾಡೋದಿಲ್ಲ, ಕತ್ತಿಯನ್ನು ಎತ್ತೋದೇ ಇಲ್ಲ, ಆನೆಯಂತೂ ಏರೋದೇ ಇಲ್ಲ, ಮಹಾಪ್ರಭು ಕುದುರೆಯನ್ನು ಏರೋದೇ ಇಲ್ಲ. ಮಹಾಪ್ರಭು ಅಂತಪುರ ಬಿಟ್ಟು ನಾನು ಎಲ್ಲಿ ಹೋಗೋದೇ ಇಲ್ಲ. ಮಹಾಪ್ರಭು ಚೌರ ಮಾಡಿಸಿಕೊಳ್ಳುವಾಗ ನಾನು ನಿಮ್ದ ಚೌರವನ್ನೇ ಮಾಡಿಸಿಕೊಳ್ಳುವುದಿಲ್ಲ. ಮಹಾಪ್ರಭು ಹಾಗೆ ಮಾಡಿದರೆ ಈ ರಾಜ್ಯವನ್ನು ನಡೆಸುವವರು ಯಾರು? ನಿಮಗೆ ಗಂಡು ಮಕ್ಕಳಿಲ್ಲವಲ್ಲವೇ? ಮಂತ್ರಿ, ಗಂಡು ಮಕ್ಕಳಲ್ಲಿದ್ದ ಇಷ್ಟೊಂದು ಹೆಣ್ಣು ಮಕ್ಕಳಿಲ್ವೇ? ಅದರಲ್ಲಿ ಯಾರಾದ್ರೂ ನಮ್ಮ ರಾಜಕುಮಾರಿಯನ್ನು ತೆಗೆದುಕೊಳ್ಳುತ್ತೇನೆ, ಅದರಲ್ಲಿ ಒಬ್ಬ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡುತ್ತೇನೆ. ಮಹಾಪ್ರಭು ಆದರೆ ನಿಮ್ಮ ಮಗಳು ಬಂಗಾರದ ರಾಜಕುಮಾರಿ ತನಗೆ ಮದುವೆ ವಯಸ್ಸಾಗಿದೆ ಎನ್ನುವುದನ್ನೇ ಮರೆತಂತೆ ಸಖಿಯರೊಡನೆ ಆಟವಾಡುತ್ತಿದ್ದಾಳಲ್ಲ. ಈ ಸಖಿಯರೊಡನೆ ಆಟವಾಡಿಕೊಂಡಿದ್ದಾಳಲ್ಲವೇ? ಹೌದು. ಮಹಾಮಂತ್ರಿಗಳ ಹಿಂದೆ ಕೊನೆಯಾಗಬೇಕು. ನನ್ನ ರಾಜಕುಮಾರಿ ಎಲ್ಲೇ ಇದ್ದರು, ಇಲ್ಲಿ ಎಲ್ಲೇ ಕುಳಿತಿದ್ದರು, ಯಾವುದೇ ಉದ್ಯಾನವನದಲ್ಲಿದ್ದರು ಕೂಡ ನನ್ನ ಆಸ್ಥಾನಕ್ಕೆ ಬರುವಂತೆ ಏರ್ಪಾಡು ಮಾಡಿ. ಯಾರಲ್ಲಿ? ಈ ಕೂಡಲೇ ರಾಜಕುಮಾರಿಯನ್ನು ಕರತಲ್ಲಿ. ಸಖಿಯರೇ ಸಾಕು ನಿಮ್ಮ ಮಾತು, ವಸಂತದಿ ಕೋಗಿಲೆ ಹಾಡುವುದು, ಮಾಮರದಲ್ಲೆಲ್ಲೋ ಕೂತು ವರ್ಷ ಪೂರ್ತಿ ಎಲ್ಲೆಲ್ಲೋ ನಾನು ಆಡಬಲ್ಲೆನು ಕೋಗಿಲೆ ಮೀರಿಸೋ ಕಂಠದಿದೆ. ನಿಜ 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 ರಾಜಕುಮಾರಿ, ಲೋಕದಲ್ಲಿ ನಿನ್ನ ಮೀರಿಸಿ ಹಾಡೋರಿಲ್ಲವೇ ಸರಿ. ಸಖಿಯರೇ ಹೇಳಬಲ್ಲಿರಾ, ಲೋಕದಲ್ಲಿ ಮೊತ್ತದಲ್ಲಿ ಮೊದಲಿಗರಾರು. ನಿಮ್ಮನ್ನು ಈ ಕೂಡಲೇ ಬರೆಯಲಿದ್ದಾರೆ. ಅವರು ನಿಮ್ಮೊಡನೆ ತುರ್ತಾಗಿ ಚರ್ಚಿಸಬೇಕಂತೆ. ಅಪ್ಪಣ್ಣ ಸಖಿಯರೇ, ನೀವಿನ್ನು ತೆರಳಿರಿ. ನಾನು ಅಪ್ಪಾಜಿಯ ಜೊತೆ ಮಾತನಾಡಿಕೊಂಡು ಮತ್ತೆ ಬರುತ್ತೇನೆ. ಅನ್ಯಾಯವಾಯಿತು ರಾಜಕುಮಾರಿ. ರಾಜಕುಮಾರಿ, ನೀವು ರಾಜಕುಮಾರಿ, ನೀವು ಇನ್ನು ಯಾವ ಕಡೆ ಶ್ರೇಷ್ಠ ಎಂದು ತಿಳಿಯುವುದಕ್ಕಿಂತ ಮುಂಚೆ ಹೋಗುತ್ತಿರುವೆಲ್ಲ ರಾಜಕುಮಾರಿ. ನಮ್ಮನ್ನೆಲ್ಲ ಬಿಟ್ಟು ಹೋಗುತ್ತಿರುವೆಲ್ಲ ರಾಜಕುಮಾರಿ. ನಿಜ ಸಖಿಯರೇ, ನಿಜ. ಇನ್ನು ನಾನು ನನ್ನಲ್ಲಿರುವ ಎಷ್ಟೊಂದು ಶ್ರೇಷ್ಠ ಗುಣಗಳನ್ನು ಹೇಳಬೇಕಾಯಿತು. ಪರವಾಗಿಲ್ಲ, ನಾನು ಅಪ್ಪಾಜಿಯ ಜೊತೆ ಮಾತನಾಡಿಕೊಂಡು ಮತ್ತೆ ಬಂದು ಹೇಳುತ್ತೇನೆ. ಹಾಗೆ ಆಗಲಿ ರಾಜಕುಮಾರಿ. ಶೀಘ್ರವೇ ಮರಳಿ ಬನ್ನಿ ರಾಜಕುಮಾರಿ. ನಿಮ್ಮಲ್ಲಿರುವ ಸೌಂದರ್ಯವನ್ನು ವರ್ಣಿಸಲು ಬೇಗ ಬನ್ನಿ ರಾಜಕುಮಾರಿ. ಆಯಿತು, ಬೇಗ ಬನ್ನಿ ರಾಜಕುಮಾರಿ. ಬಂಗಾರದ ರಾಜಕುಮಾರಿಗೆ ಜಯವಾಗಲಿ. ಬಂಗಾರದ ರಾಜಕುಮಾರಿಗೆ ಜಯವಾಗಲಿ. ಜಯವಾಗಲಿ. ಮಹಾಮಂತ್ರಿಗಳೇ, ಆಸ್ಥಾನದಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆ. ಎಲ್ಲರೂ ಕ್ಷೇಮವಾಗಿದ್ದಾರೆ. ಅಪ್ಪಾಜಿ, ನೀವು ನನಗೆ ಇದು ಎಂತಹ ಅನ್ಯಾಯ ಮಾಡಿದಿರಿ ಗೊತ್ತೇ ನಿಮಗೆ? ನಾನೇನು ಅನ್ಯಾಯ ಮಾಡಿದೆ ಮಗಳೇ? ನಾನು ನಿನ್ನಲ್ಲಿಗೆ ಬರ ಹೇಳಿದೆ ಅಷ್ಟೇ.
ಹಾ. ಅದೇ ನೀವು ನನಗೆ ಮಾಡಿದ ಅನ್ಯಾಯ. ನಾನು ನನ್ನ ತಂಗಿಯರನ್ನು ಎಂತಹ ಮುಖ್ಯ ವಿಚಾರ ಚರ್ಚೆ ಮಾಡುತ್ತಿದ್ದೆ ಗೊತ್ತೇ ನಿಮಗೆ? ಮಹಾಮಂತ್ರಿಗಳೇ, ನನ್ನ ಮಗಳು ಬಂಗೋರ್ದು ರಾಜಕುಮಾರಿ ಎಂತ ವಿಚಾರದ ಬಗ್ಗೆ ಚರ್ಚೆ ಮಾಡುತ್ತಿದ್ದಾಳೆ ಎಂಬುದು ನಿಮಗೆ ತಿಳಿದಿದೆಯೇ? ಮಹಾಪ್ರಭು, ಹಾ ಈ ನಿಮ್ಮ ಮಗಳು ಮಗಳು ಬಂಗಾರದ ರಾಜಕುಮಾರಿ ಹಾ ನಮ್ಮ ಉತ್ತರ ದಿಕ್ಕಿನಲ್ಲಿರುವ ಹಾ ಅಮೆರಿಕ ರಾಜ್ಯದ ಹಾ ಟ್ರಂಪ್ ರಾಜರು ಹಾ ರಫ್ತ ಸುಂಕ ಹೆಚ್ಚಿಸಿರುವ ಬಗ್ಗೆ ಚರ್ಚಿಸುತ್ತಿರಬಹುದು ಎನಿಸುತ್ತಿದೆ. ಹೌದಾ ಮಗಳೇ? ಮಹಾಮಂತ್ರಿಗಳು ಹೇಳುತ್ತಿರುವುದು ಅಪ್ಪಾಜಿ, ಹಾ ಅದೇ ದೊಡ್ಡ ಸಮಸ್ಯೆ ಚರ್ಚಿಸಲು ಹಾ ಅಮೆರಿಕ ರಾಜ್ಯಕ್ಕೆ ಹಾ. ನಮ್ಮ ರಾಜ್ಯದ ಜನರನ್ನು ಹಾ. ಕಳಿಸದಿದ್ದರಾಯ್ತಲ್ಲ? ಹೌದಲ್ಲವೇ ಮಂತ್ರಿಗಳೇ? ಈ ಬುದ್ಧಿ ನಿಂತಳಿಗೆ ಒಳೆಲೇ ಇಲ್ಲವಲ್ಲ. ಮತ್ತಿನ್ನೇನು ಯೋಚನೆ ಮಾಡುತ್ತಿರಬಹುದು? ಮಹಾಪ್ರಭು, ಹಾ ನಮ್ಮ ಉತ್ತರ ದಿಕ್ಕಿನಲ್ಲಿರುವ ಉತ್ತರ ದಿಕ್ಕಿನಲ್ಲಿರುವ ರೋಷೇಂದ್ರ ಮತ್ತು ರುಗೇಂದ್ರ ಮಧ್ಯೆ ಹಾ ನಡೆಯುತ್ತಿರುವ ಯುದ್ಧವನ್ನು ಹಾ ನಿಲ್ಲಿಸುವ ಬಗ್ಗೆ ಹಾ ಚರ್ಚಿಸುತ್ತಿರಬಹುದು ಎನಿಸುತ್ತಿದೆ. ಇದು ನಿಜವ ಮಗಳೇ? ಅಪ್ಪಾಜಿ, ಹಾ. ಅಥವಾ ಚಿಲ್ಲರೆ ವಿಷಯವನ್ನು ಚರ್ಚಿಸಲು ಹಾ ನಮ್ಮ ರಾಜ್ಯದ ಮಹಾಗುರುಗಳು, ಬುದ್ಧಿಶ್ರೇಷ್ಠತಾಯಿಗಳು ಅವರಿಗೆ ಬಿಡ್ತಾರೆ. ಮತ್ತಿನ್ಯಾವ ವಿಚಾರದ ಬಗ್ಗೆ? ಮಹಾಮಂತ್ರಿಗಳೇ, ಈ ವಿಷಯ ನಿಮ್ಮ ತಲೆಗೆ ಒಳಲೇ ಇಲ್ಲವಲ್ಲ? ಅಪ್ಪಾಜಿ, ಹಾ ಈ ಮಹಾಮಂತ್ರಿ ಮಹಾನ್ ಶ್ವೇತ. ಹಾ. ಇವನು ಮಹಾನ್ ಶ್ವೇತ ಅಂದ್ರೆ ನನ್ನ ಮಹಾನ್ ಮಂತ್ರಿ ಮಾಡಿರುವುದು. ಹಾ. ಇವನ ಬುದ್ಧಿಗೆ ಏನು ಹೊಳೆಯುವುದೇ ಇಲ್ಲ. ಹ್ಮ್ ಅಪ್ಪಾಜಿ, ಹಾ. ನಾನು ಹೇಳುತ್ತೇನೆ, ಹಾ. ನಾನು ಅದು ಯಾವ ವಿಚಾರದ ಬಗ್ಗೆ ಚರ್ಚಿಸುತ್ತಿದ್ದೆ ಎಂದು. ನೀನೇ ಹೇಳು ಮಗಳೇ, ಇನ್ನು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದೆ ಎಂದು? ಅಪ್ಪಾಜಿ, ಹಾ. ಮೂಗಿನಗಿಂತ ಹಾಡುವುದರಲ್ಲಿ ಶ್ರೇಷ್ಠ ಎಂದು. ಕುಹು ಎಂದೆ. ನಾನು ಹಾ ನಮಗಿಂತ ರಾಜ್ಯದಲ್ಲಿ ಶ್ರೇಷ್ಠ ಎಂದು. ತಕತೈ ತಕತೈ ಎಂದೆ. ನನ್ನ ಕಣ್ಣೋಟ ಹಾ ಕಿವಿಯಿಂದ ಬೆಳಕು ಎಂದು. ಬಾ ಇನ್ನು ಕೆಲವು ವಿಚಾರಗಳು ನನ್ನ ಕಣ್ಣಿನಲ್ಲಿ ಚರ್ಚೆ ಆಗಬೇಕಿತ್ತು. ಆ. ಅಷ್ಟರಲ್ಲಿ ನಾನು ನಿನ್ನನ್ನು ಬರ ಹೇಳಿದೆ ಅಷ್ಟೇ. ಮುಂದಿನ ವಿಷಯ ನಾನೆಂದು ಹೇಳಲೇ? ಮಗಳೇ, ನೀನು ಉಪ್ಪು ಹುಳಿ ಖಾರ ಜೊತೆಗೆ ಮಾತನಾಡಿದರೆ ಅದು ಕಲ್ಪನೆ ಸುಖ ಆಗೋದಿಲ್ಲ. ಮಧುರವಾದ ವಸ್ತುಗಳ ಜೊತೆ ನೀನು ಹೋಲಿಕೆ ಮಾಡ್ಕೋಬೇಕು. ಅಪ್ಪಾಜಿ, ಹಾ ಹುಳಿ ಖಾರದ ಜೊತೆಗೆ ನನ್ನನ್ನು ಹೋಲಿಸಬೇಡಿ. ಆ. ನನಗೇನು ಬೇಡ. ಅಯ್ಯೋ ಮಗಳೇ, ಉಪ್ಪು ಹುಳಿ ಖಾರ ಇಲ್ಲದಿದ್ದರೆ ಊಟ ಮಾಡಲು ಸಾಧ್ಯವೇ ಇಲ್ಲ. ಹ, ಮಹಾಪ್ರಭು, ಹಾ ಬೆಲ್ಲವನ್ನು ಕೊಟ್ಟರೆ ಹಾ ತಿನ್ನಲಾಗುತ್ತದೆಯೇ? ಖಂಡಿತ ಇಲ್ಲ. ಜೇನನ್ನೇ ನೀರೆಂತ ಕುಡಿಯಲಾಗುತ್ತದೆಯೇ? ಖಂಡಿತ ಇಲ್ಲ. ಅಪ್ಪಾಜಿ, ಆ. ಏನು ಸರಿಯಾಗಿ ಹೇಳಿದ ಈ ಪೆದ್ದ ಮಂಡಿ? ಆ. ಹಾಗಾದರೆ ಆ. ಇನ್ನು ಮುಂದೆ ಇವನು ಆ. ಉಪ್ಪು ಕೊಟ್ಟರೆ ತಿನ್ನುತ್ತಾನೆಯೇ? ಆ. ಹುಣಸೆ ಹಣ್ಣು ಕೊಟ್ಟರೆ ತಿನ್ನುತ್ತಾನೆಯೇ? ಆ. ಹಸಿಮೆಣಸಿನಕಾಯಿ ಕೊಟ್ಟರೆ ತಿನ್ನುತ್ತಾನೆಯೇ? ಆ. ಅದೇ ಬೆಲ್ಲ ಕೊಟ್ಟರೆ ಆ. ನೀವಿಬ್ಬರೂ ಬಾಯಿ ಚಪ್ಪಲಿಸಿಕೊಂಡು ತಿನ್ನುತ್ತೀರಿ. ಮಗಳೇ, ಈ ಮಧುರವಾದ ವಸ್ತುಗಳ ಜೊತೆ ಕಲ್ಪನೆ ಸುಖವನ್ನು ಪಡೆಯಬಹುದಷ್ಟೇ, ಆದರೆ ನಿಜವಾದ ಸುಖವನ್ನು ಪಡೆಯಲು ಸಾಧ್ಯವಿಲ್ಲ. ಸುಖ ಎಂದರೆ ಅಪ್ಪಾಜಿ, ನಿಜವಾದ ಸುಖ ಎಂದರೆ ವಯಸ್ಸಿಗೆ ಬಂದಿರುವ ನನ್ನ ರಾಜಕುಮಾರಿಯನ್ನು ಯುವರಾಜನಿಗೆ ಕೊಟ್ಟು ಮದುವೆ ಮಾಡುವುದು. ವಯಸ್ಸಾಗಿರುವ ನಾನು ಅರಮನೆಯಲ್ಲಿ ಕುಳಿತು ವಿಶ್ರಾಂತಿ ಪಡೆಯುವುದು. ಅಪ್ಪಾಜಿ, ಆ. ನೀವು ಬೇಕಾದರೆ ವಿಶ್ರಾಂತಿ ತೆಗೆದುಕೊಳ್ಳಿ. ಆ. ಆದರೆ ನಾನು ಮದುವೆಯಾಗುವುದಿಲ್ಲ. ಹಾಗೆ ಹೇಳಿಬೇಡಿ ರಾಜಕುಮಾರಿ. ಆ, ಮಹಾಪ್ರಭುಗಳು ಆ, ಈ ರಾಜ್ಯವನ್ನು ಆ, ಅಲಿಯನಿಗೆ ವಹಿಸದಿದ್ದರೆ ಆ, ಯುದ್ಧ ಮಾಡಬೇಕಾಗುತ್ತದೆ, ಆ, ಕತ್ತಿ ಹಿಡಿಯಬೇಕಾಗುತ್ತದೆ, ಆ, ಆ ಕುದುರೆ ಹತ್ತಬೇಕಾಗುತ್ತದೆ, ಆ, ಆನೆ ಏರಬೇಕಾಗುತ್ತದೆ, ಆ, ಗಾಯವಾಗಬೇಕಾಗುತ್ತದೆ, ಆ. ರಕ್ತ ಬರಬೇಕಾಗುತ್ತದೆ. ಆಗ ನನ್ನ ಪ್ರಾಣ ನಿಮ್ಮಿಬ್ಬರ ಮಧ್ಯದಲ್ಲಿ ಹೋಗಬೇಕಾಗುತ್ತದೆ. ಅದು ಏನಾದರೂ ಆಗಲಿ ಅಪ್ಪಾಜಿ, ನಾನು ಮದುವೆಯಾಗುವುದಿಲ್ಲ ಅಂದರೆ ನಾನು ಮದುವೆಯಾಗುವುದಿಲ್ಲ. ಇದೇ ನಿನ್ನ ಕೊನೆಯ ಮಾತಾ? ಹೌದು ಹೌದು ಹೌದು, ಇದೇ ನನ್ನ ಕೊನೆಯ ಮಾತು. ನಾನು ಮದುವೆಯಾಗುವುದಿಲ್ಲ. ಹಾಗಾದರೆ ಮಹಾಮಂತ್ರಿಗಳೇ, ಇದೇ ನನ್ನ ಕೊನೆಯ ಉಸಿರು. ರಾಜಕುಮಾರಿ, ನಿಮ್ಮ ಅಪ್ಪ ದುಃಖಿಯಾಗುತ್ತಿಲ್ಲ. ಅಪ್ಪಾಜಿ, ಇದೇನಾಯ್ತು ನಿಮಗೆ? ಏನು ಮಾಡಿಕೊಂಡಿರಿ? ರಾಜವೈದ್ಯರೇ, ಮಹಾಮಂತ್ರಿಗಳೇ, ಪ್ರಭು,
ನಿಮ್ಮ ತಂದೆ ಉಸಿರು ನಿಲ್ಲಿಸಿದ್ದಾರೆ. ಅವರ ಉಸಿರಾಟ ಆರಂಭವಾಗಬೇಕಾದರೆ ನೀವು ಅವರ ಕಿವಿಯಲ್ಲಿ ಹೋಗಿ 3 ಬಾರಿ ಮದುವೆ ಮಾಡಿಕೊಳ್ಳುತ್ತೀನಿ ಎಂದು ಹೇಳಬೇಕಾಗುತ್ತದೆ. ಆಗ ಅವರ ಉಸಿರು ಮಧ್ಯೆ ಆರಂಭವಾದರೂ ಆಗಬಹುದು. ನನ್ನ ಮಗಳು ಏನೇ ಹೇಳಿದಂತ ಆಯ್ತಲ್ಲ, ಇದು ನಿಜ ಮಗಳೇ? ಇಲ್ಲ ಅಪ್ಪಾಜಿ, ನನ್ನ ಮದುವೆಯಾಗುವುದಿಲ್ಲ. ಮದುವೆ ಆಗುವುದಿಲ್ಲವೇ? ಮಂತ್ರಿಗಳೇ! ಮಂತ್ರಿಗಳೇ, ಕೇಳಿದಿರ ನನ್ನ ಮಗಳ ಮಾತನ್ನ? ಈಗಲೇ ಹೋಗಿ ನನ್ನ ಅಕ್ಕಪಕ್ಕದ ಎಲ್ಲ ರಾಜ್ಯಗಳಿಗೆ ಹೋಗಿ ಯುವರಾಜರನ್ನು ನನ್ನ ಮಗಳ ಸ್ವಯಂವರಕ್ಕೆ ಬರುವಂತೆ ಏರ್ಪಾಡು ಮಾಡಿ ನನ್ನ ಮಗಳಿಗೆ ಅರ್ಧ ರಾಜ್ಯವನ್ನು ಮತ್ತು ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡುವುದಾಗಿ ಡಂಗುರ ಸಾರಿಸಿ. ಅಪ್ಪಾಜಿ, ಹಾ. ಮಹಾಪ್ರಧಾನ ಮಂತ್ರಿ, ಹಾ. ಯಾರು ಉತ್ತಮ ರಾಜರೆಂದು ಕರೆತರುವುದೇ ಬೇಡ. ಹಾ. ಇವನು ಉತ್ತಮರೆಂದು ಕರೆತರುವ 5 ರಾಜರಲ್ಲಿ ಹಾ. ಯಾರು ಶ್ರೇಷ್ಠ ಎಂದು ನಾನು ತೀರ್ಮಾನಿಸುತ್ತೇನೆ. ಹಾ, ಆಗಲಿ ಮಂತ್ರಿಗಳೇ, ಈಗಲೇ ಡಂಗುರ ಸಾರಿಸಿ ನನ್ನ ಮಗಳು ರಾಜಕುಮಾರಿಯ ಸ್ವಯಂವರಕ್ಕೆ ಎಲ್ಲ ಅಕ್ಕಪಕ್ಕದ ರಾಜ್ಯದ ಯುವರಾಜರನ್ನು ಬರಮಾಡಿಕೊಳ್ಳಿ, ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿ. ಆಗಲಿ ಮಹಾಪ್ರಭು. ಹಾ. ಕೇಳ್ರಪ್ಪ ಕೇಳ್ರಿ, ಮಕ್ಕಿ ಕಮಕ್ಕಿ ರಾಜ್ಯದ ಬಂಗಾರದ ರಾಜಕುಮಾರನನ್ನು ಪರೀಕ್ಷಿಸಿ ಸ್ವಯಂವರದ ಮೂಲಕ ಒರೆಸುತ್ತಾರಂತೆ. ಅದಕ್ಕಾಗಿ ಅಕ್ಕಪಕ್ಕದ ರಾಜರು ಮಕ್ಕಿ ಕಮಕ್ಕಿ ರಾಜರಿಗೆ ಬಂದಿರುವ ಕಾಯಿಲೆಯನ್ನು ವಾಸಿ ಮಾಡಿದವರಿಗೆ ಅರ್ಧ ರಾಜ್ಯ ಮತ್ತು ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡುತ್ತಾರಂತೆ. ಕೇಳ್ರಪ್ಪ ಕೇಳ್ರಿ, ನಾನು ಹೇಳಲಿಲ್ಲ, ನೀವು ಕೇಳಲಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಕೇಳ್ರಪ್ಪ ಕೇಳ್ರಿ. ಮಂತ್ರಿಗಳೇ, ಯುವರಾಜರನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಿ. ಮಕ್ಕಿ ಕಮಕ್ಕಿ ರಾಜ್ಯದ ಹಾ. ಮಹಾಪ್ರಭುಗಳಿಗೆ ವಂದಿಸುತ್ತಾ ಹಾ, ಅವರ ಆದೇಶ ಮೇರೆಗೆ ಹಾ, 5 ರಾಜರನ್ನು ಹಾ, ರಾಜಕುಮಾರಿಯ ಸ್ವಯಂವರಕ್ಕೆ ಆಗಮಿಸಲು ರಾಜಕುಮಾರಿ ಅಪೇಕ್ಷೆ ಪಟ್ಟಂತೆ 5 ರಾಜಕುಮಾರರನ್ನು ಈ ಸಭೆಗೆ ಆಗಮಿಸಿದ್ದೇವೆ. ಮೊದಲಿಗೆ ಮಚ್ಚರ್ ರಾಜ್ಯದ ಯುವರಾಜರಾದ ಆಮೇಶ್ ಅವರು ಆಗಮಿಸಿದ್ದಾರೆ. ಹಾ, ಎಲ್ಲಿ? ಸ್ವಾಗತ ಸುಸ್ವಾಗತ. ಆಗಮಿಸಿ. ಗುಯಿಗಿ ರಾಜ್ಯದ ಸೊಳ್ಳೇಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ ಸುಸ್ವಾಗತ. ಯುವರಾಜರೇ, ನಿಮ್ಮ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳಿ. ಈಗ ಚಿಕುನ್ ರಾಜ್ಯದ ಜಿಗೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ. ಧನ್ಯವಾದ ಧನ್ಯವಾದ ಧನ್ಯವಾದ. ಈಗ ವೈರಸ್ಪುರದ ಜಿಕೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ. ಈಗ ಡೋಲೋ 650 ರಾಜ್ಯದ ಯುವರಾಜರಾದ ಜೊರ್ರೇಶ್ ಅವರು ಆಗಮಿಸಿದ್ದಾರೆ. ಮಹಾಮಂತ್ರಿಗಳೇ, ಎಲ್ಲ ನನ್ನ ರಾಜ್ಯದ ಯುವರಾಜರು ಆಗಮಿಸಿದ್ದಾಯ್ತು. ಇನ್ನು ಸ್ವಯಂವರ ಪ್ರಾರಂಭವಾಗಲಿ. ಎಲ್ಲ ರಾಜರ ಪರಾಕ್ರಮಗಳು ಅವರ ಪ್ರದರ್ಶನಗೊಳ್ಳಲಿ. ಇಲ್ಲಿರುವ ನನ್ನ ಎಲ್ಲ ಪ್ರಜೆಗಳು ಜೋರಾದ ಚಪ್ಪಾಳೆ ಬರಲಿ. ಆಗಲಿ ಪ್ರಾರಂಭವಾಗಲಿ ನಮ್ಮ ರಾಜಕುಮಾರಿಯ ಸ್ವಯಂವರ. ಮೊದಲಿಗೆ ಮಚ್ಚರ್ ರಾಜ್ಯದ ಯುವರಾಜರಾದ ಆಮೇಶ್ವರ್ ಅವರು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಬೇಕು.
ಎಂದರೆ ಚಕ್ರ ನಾನು ಬಿಡುವ ಚಕ್ರ ರೋಗ ತರುವ ಜಂತುಗಳ ಜೀವ ತೆಗೆಯೋ ಚಕ್ರ ಜೀವ ತೆಗೆಯೋ ಚಕ್ರ ಚಕ್ರ ಎಂದರೆ ಚಕ್ರ ನಾನು ಬಿಡುವ ಚಕ್ರ ರೋಗ ತರುವ ಜಂತುಗಳ ಜೀವ ತೆಗೆಯೋ ಚಕ್ರ ಜೀವ ತೆಗೆಯೋ ಚಕ್ರ ಕೆಂಡಾದಂತ ಬಾಯಿ ನನ್ನದು ವಿಷಾದಂತ ಹೊಗೆಯೋ ನನ್ನದು ಕೆಂಡಾದಂತ ಬಾಯಿ ನನ್ನದು ವಿಷಾದಂತ ಹೊಗೆಯೋ ನನ್ನದು ನಾನು ಬಿಡುವ ವಿಷದ ಹೊಗೆಗೆ ಜಂತುಗಳೆಲ್ಲ ನಾಶ ಜಂತುಗಳೆಲ್ಲ ನಾಶ ಸರ್ವನಾಶ ಚಕ್ರ ಎಂದರೆ ಚಕ್ರ ನಾನು ಬಿಡುವ ಚಕ್ರ ರೋಗ ತರುವ ಜಂತುಗಳ ಜೀವ ತೆಗೆಯೋ ಚಕ್ರ ಜೀವ ತೆಗೆಯೋ ಚಕ್ರ ಜೀವ ಚಕ್ರ. ಗುಯಿಗಿ ರಾಜ್ಯದ ಗುನ್ನೇಶ್ ಅವರು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಬೇಕು. ವೀರ ನಾನು ಧೀರ ನಾನು ನನ್ನ ಯಾರು ಗೆಲ್ಲೋರಿಲ್ಲ ಸೊಳ್ಳೆಗಳನ್ನು ಹಿಡಿಯಬಲ್ಲೆ ರೋಗಗಳನ್ನು ತಡೆಯಬಲ್ಲೆ ನನ್ನ ಯಾರು ಬಲ್ಲೋರಿಲ್ಲ ಸೊಳ್ಳೆಗಳ ವೈರಿ ನಾನೇ ಸೊಳ್ಳೆಶ ಸೊಳ್ಳೆಗಳ ವೈರಿ ನಾನೇ ಸೊಳ್ಳೆಶ ವೀರ ನಾನು ಧೀರ ನಾನು ನನ್ನ ಯಾರು ಗೆಲ್ಲೋರಿಲ್ಲ ಸೊಳ್ಳೆಗಳನ್ನು ಹಿಡಿಯಬಲ್ಲೆ ರೋಗಗಳನ್ನು ತಡೆಯಬಲ್ಲೆ ನನ್ನ ಯಾರು ಬಲ್ಲೋರಿಲ್ಲ ಸೊಳ್ಳೆಗಳ ವೈರಿ ನಾನೇ ಸೊಳ್ಳೆಶ ಸೊಳ್ಳೆಗಳ ವೈರಿ ನಾನೇ ಸೊಳ್ಳೆಶ. ಈಗ ಚುಕುಂಡ್ ರಾಜ್ಯದ ಗುನ್ನೇಶ್ ಅವರು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸುತ್ತಿದ್ದಾರೆ. ರೋಗಾಣು ರೋಗ ಹತ್ತಾರು ಬರಲಿ ರೋಗಾಣು ರೋಗ ಹತ್ತಾರು ಬರಲಿ ನನ್ನ ಬಳಿ ಇದೆ ನೂರಾರು ಮದ್ದು ನನ್ನ ಬಳಿ ಇದೆ ನೂರಾರು ಮದ್ದು ರೋಗಾಣು ರೋಗ ಹತ್ತಾರು ಬರಲಿ ಈ ಗುನ್ನೇಶನು ಕೊಡುವ ಏಟಿಗೆ ಕೀಟ ಉಳಿಯಲ್ಲ ಯಾವ ಕೀಟವು ಸುಳಿಯಲ್ಲ ಆ ಭೀಮನ ಗದೆಯವನು ಚಾಣುಕ್ಯನ ಕುಲದವನು ರೋಗಾಣು ರೋಗವನು ಕೊಲ್ಲು ಯಮನಿವನು ರೋಗಾಣು ರೋಗ ಹತ್ತಾರು ಬರಲಿ ರೋಗಾಣು ರೋಗ ಹತ್ತಾರು ಬರಲಿ ನನ್ನ ಬಳಿ ಇದೆ ನೂರಾರು ಮದ್ದು ನನ್ನ ಬಳಿ ಇದೆ ನೂರಾರು ಮದ್ದು ರೋಗಾಣು ರೋಗ ಹತ್ತಾರು ಬರಲಿ. ಈಗ ವೈರಸ್ಪುರದ ಜಿಕೇಶ್ ಅವರು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಬೇಕು. ಓ ಜಗವೇ ಒಂದು ಕೀಟರಂಗ ರೋಗ ಇರಲಿ ಅದರ ಸಂಗ ಬಾರೋ ಈಗ ಡೋಲೋ 650 ರಾಜ್ಯದ ಯುವರಾಜರಾದ ಜೊರ್ರೇಶ್ವರ್ ಅವರು ತಮ್ಮ ಪ್ರದರ್ಶನವನ್ನು ಪ್ರದರ್ಶಿಸಲಿ. ಓ ನನ್ನ ಪ್ರೀತಿಯ ರಾಜಕುಮಾರಿ, ನಿನ್ನ ಕಣ್ಣಿನ ನೋಟಕ್ಕೆ ಸಿಲುಕಿ ನಿನ್ನ ಮುಗುಳ್ನಗೆಗೆ ಬೆರಗಾಗಿ ನಿನ್ನ ಸುಂದರ ಸೌಂದರ್ಯಕ್ಕೆ ಮನಸ್ಸೋತು ಪಡೆದರೆ ನಿನ್ನನ್ನೇ ಪಡೆಯಬೇಕೆಂದು ನಿರ್ಧಾರ ಮಾಡಿದ್ದೀನಿ. ಹೇ ಚಿತ್ತವಿಟ್ಟು ಕೇಳಿರಣ್ಣ ಸತ್ತ ಸುದ್ದಿ ಹೇಳೋದಿಲ್ಲ ಅಲ್ವೇನಪ್ಪ? ಹೌದಪ್ಪ. ಹೇ ಚಿತ್ತವಿಟ್ಟು ಕೇಳಿರಣ್ಣ ಸತ್ತ ಸುದ್ದಿ ಹೇಳೋದಿಲ್ಲ. ಇದ್ದ ವಿಷಯ ತಿದ್ದಿ ಹೇಳುತ್ತೀವಿ ನಿಮಗ.
ಜನಸಂಖ್ಯೆ ಬೆಳೆದಂಗೆಲ್ಲ ಭೂಮಿ ಏನೋ ಬೆಳೆಯೋದಿಲ್ಲ. ಬೆಳೆತೇನಪ್ಪ? ಜನಸಂಖ್ಯೆ ಬೆಳೆದಂಗೆಲ್ಲ ಭೂಮಿ ಏನೋ ಬೆಳೆಯೋದಿಲ್ಲ, ಅದು ಇದ್ದಂಗೆ ಇರುತ್ತೈತಿ ಅಲ್ಲೇನಾ. ಗೀಯಗ ಗೀಯಗ ಗೀಯ ಗೀಯಗ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಪ್ರಚಾರ ಮಾಡಲಿಕ್ಕ, ರೋಗ ಕೀಟಾಣು ಬಗ್ಗೆ ಹೇಳಿ ಹೋಗಲಿಕ್ಕ. ನಾವು ಬಂದೇವ ಪ್ರಚಾರ ಮಾಡಲಿಕ್ಕ, ರೋಗ ಕೀಟಾಣು ಬಗ್ಗೆ ಹೇಳಿ ಹೋಗಲಿಕ್ಕ. ಅರಗೀಯಗ ಗಾಗಿಯಗ ಗೀಯ ಗೀಯಗ ಯಾವ ಮೂಲೆಯಿಂದ ಆದ್ರೂ ಬರ್ಲಿ ರೋಗಾದ ಕೀಟಾಣು ಅಲ್ವೇನಪ್ಪ? ಯಾವ ಮೂಲೆಯಿಂದಲಾದ್ರೂ ಬರ್ಲಿ ರೋಗಾದ ಕೀಟಾಣು, ಅದ ಬಂದಾಗ ಓಡಿಸುವೆನಾ. ಗೀಯಗ ಗಾಗಿಯಗ ಗೀಯ ಗೀಯಗ ಟೀಕೇಶ ಬಂದಾರೆ ಸೊಳ್ಳೆಗಳು ಮಂಗಮಾಯ, ಟೀಕೇಶ ಬಂದಾರೆ ಸೊಳ್ಳೆಗಳು ಮಂಗಮಾಯ. ಸ್ವಚ್ಛತೆ ಎಲ್ಲೆಡೆ ಎಲ್ಲ ಗೀಯಗ ಗಾಗಿಯಗ ಗೀಯ ಗೀಯಗ. ಬಹಳ ಬಹಳ ಚೆನ್ನಾಗಿ ತಮ್ಮ ಪ್ರದರ್ಶನವನ್ನ ನೀಡಿದ್ದಾರೆ. ಮುಂದಿನ ಯುವರಾಜರು ಆಯ್ತೆ. ಎಲ್ಲ ಯುವರಾಜರು ತಮ್ಮ ಪ್ರದರ್ಶನವನ್ನ ನೋಡಿ ಬಹಳ ನಮ್ಮ ಮಗಳು ಸಂತೋಷ ಪಟ್ಟಿದ್ದಾಳೆ. ರಾಜಕುಮಾರಿ ಮುಂದಕ್ಕೆ ಬರುವಂತ ಎಲ್ಲ ನನ್ನ ಯುವರಾಜ ಮಿತ್ರರೇ, ನಿಮ್ಮ ಪ್ರದರ್ಶನವನ್ನ ಪರಾಕ್ರಮಗಳನ್ನು ನೋಡಿ ನನ್ನ ಮಗಳು ಬಹಳ ಮೆಚ್ಚಿಕೊಂಡಿದ್ದಾಳೆ. ಆದ್ದರಿಂದ ಅವಳ ನಿರ್ಧಾರವನ್ನು ನಾವು ತದನಂತರದಲ್ಲಿ ನಿಮಗೆ ತಿಳಿಸುತ್ತೇವೆ. ಅಲ್ಲಿಯವರೆಗೆ ನೀವೆಲ್ಲರೂ ನನ್ನ ಅಂತಃಪುರದಲ್ಲಿ ವಿಶ್ರಾಂತಿ ಪಡೆಯಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸಾಧ್ಯವಿಲ್ಲ. ಮಹಾರಾಣಿ, ನೀನು ನನ್ನನ್ನು ಒಡಿಸಲೇಬೇಕು. ನೀನು ಒಡಿಸದೇ ಆದರೆ ನಾನು ಇಲ್ಲಿರುವ ಯಾವುದೇ ಹೆಣ್ಣನ್ನು ಮದುವೆ ಆಗುವುದಿಲ್ಲ. ಇದು ನನ್ನ ಭೀಷ್ಮ ಪ್ರತಿಜ್ಞೆ. ರಾಜಕುಮಾರಿ, ನಿನ್ನನ್ನು ನೋಡಿದ ಮೇಲೆ ಬೇರೆ ಯಾವ ಹೆಣ್ಣನ್ನು ಮದುವೆ ಆಗುವ ಆಸೆ ನನಗಿಲ್ಲ. ಆದ್ದರಿಂದ ನೀವೇ ನನ್ನನ್ನು ವರಿಸಬೇಕು. ಇದು ನನ್ನ ಪ್ರತಿಜ್ಞೆ. ಇದಕ್ಕೆ ಆ ಕೀಚಕನೇ ಸಾಕ್ಷಿ. ರಾಜಕುಮಾರಿ, ನಾನು ಆಸೆ ಮಾಡಿದರೆ ಸಾವಿರಾರು ರಾಜಕುಮಾರಿಯನ್ನು ಕರೆಸಿಕೊಂಡು ಒಡಿಸಬಲ್ಲೆ. ಆದರೆ ನಾನು ನಿನ್ನನ್ನು ನೋಡಿದ ಮೇಲೆ ಯಾರನ್ನೂ ಒಡಿಸಬೇಕೆಂದು ತೀರ್ಮಾನ ಮಾಡಿದೆ. ಇದು ನನ್ನ ಭೀಷ್ಮನ ಪ್ರತಿಜ್ಞೆ. ರಾಜಕುಮಾರಿ, ನಾನು ಮನಸ್ಸು ಮಾಡಿದರೆ ನನ್ನ ಮಾಯ ಶಕ್ತಿಯಿಂದ ಇಲ್ಲಿ ಯಾವ ಹೆಣ್ಣನ್ನು ಬೇಕಾದರೂ ವರ್ತಿಸಿ ನನ್ನ ಅರಮನೆ ಊದೋಟದಲ್ಲಿ ಇರಿಸಬಲ್ಲೆ. ಆದರೆ ನಾನು ಹಾಗೆ ಮಾಡದೆ ನಿನ್ನನ್ನು ಒರಿಸಲೇಬೇಕೆಂದು ನಿಜ ರೂಪದಿಂದ ಕೇಳಿಕೊಳ್ಳುತ್ತಿದ್ದೇನೆ. ಇದು ನನ್ನ ರಾವಣನ ಪ್ರತಿಜ್ಞೆ. ಮಗಳೇ, ಎಲ್ಲ ಯುವರಾಜ ಪರಾಕ್ರಮ ಮುಗಿಯಿತೆ. ನಿಮ್ಮದೇ ಹೇಳುವಂತ ಓ ನನ್ನ ಪ್ರೀತಿಯ ರಾಜಕುಮಾರಿ, ಈ ಜಗತ್ತಿನಲ್ಲಿ ಜ್ವರದಿಂದ ಪೀಡಿತರಾಗದವರು ಯಾರೂ ಇಲ್ಲ. ಖಂಡಿತ ಇಲ್ಲ. ದೊರೇಶ, ನಾನು ಜ್ವರದಿಂದ ಗುಣಪಡಿಸುವಂತೆ ಯಾರೂ ಮಾಡುವುದಿಲ್ಲ. ಗುಣಪಡಿಸುವಂತೆ ಯಾರೂ ಗುಣಪಡಿಸೋದಿಲ್ಲ. ನನ್ನನ್ನು ಒಪ್ಪಿಕೋ. ಇದು ನನ್ನ ಪ್ರತಿಜ್ಞೆ. ಈ ಜ್ವರದಿಂದ ಇವರ ಪೀಡಿತರಾಗಲೇಬೇಕು. ಇಲ್ಲ, ಇದು ನನ್ನ ಪ್ರತಿಜ್ಞೆ. ಇವರ ಪ್ರತಿಜ್ಞೆ. ಆಯ್ತು ಆಯ್ತು. ಮಂತ್ರಿಗಳೇ, ಪ್ರಭು. ಎಲ್ಲ ಯುವರಾಜರು ತಮ್ಮ ಪರಾಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳಿಕೊಂಡಿದ್ದಾರೆ. ಮಗಳೇ ರಾಜಕುಮಾರಿ, ಈಗ ನಿನ್ನ ಅಭಿಪ್ರಾಯವೇನು? ಅಯ್ಯಯ್ಯೋ, ಇದು ಸಾಧ್ಯವೇ ಮಗಳೇ? ಗೊತ್ತಿದೆ. ಮಗಳೇ, ಇದು ಸಾಧ್ಯವೇ? ಮಹಾಮಂತ್ರಿಗಳೇ, ಪ್ರಭು. ಸಾಧ್ಯವಿಲ್ಲ ಎಂದರೆ ಇದು ನನಗೂ ನಮ್ಮ ರಾಜ್ಯಕ್ಕೂ ಉಳಿಗಾಲವಿಲ್ಲ. ಅಯ್ಯೋ, ನಾನು ಮದುವೆಯಾದರೆ 5ರನ್ನು ವರಿಸುತ್ತೇನೆ, ಇಲ್ಲವಾದರೆ ಯಾರನ್ನೂ ವರಿಸುವುದಿಲ್ಲ. ಇದು ನನ್ನ ಪಾಠಾಲಿ ಪ್ರತಿಜ್ಞೆ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಪ್ರತಿಜ್ಞೆ ಮಾಡಿದೆ ಮಗಳೇ? ನಾನು ಈ ಜನ್ಮದಲ್ಲಿ ನಿನ್ನ ಮದುವೆಯನ್ನು ನೋಡಲಾರೆ ಮಗಳೇ. ರಾಜಕುಮಾರಿ, ರಾಜಕುಮಾರಿ,
ಮಹಾಪ್ರಭುಗಳು ಮತ್ತೆ ಅಪ್ಪಾಜಿ ಏನಾಯ್ತು ಅಪ್ಪಾಜಿ ಅಂದಾದಂತೆ ಇಂದು ಸಹ ಇವರ ಉಸಿರು ನಿಲ್ಲುತ್ತಿದೆ. ಇದಕ್ಕೆ ಒಂದು ಉಪಾಯವಿದೆ. ಅದು ಏನು ಉಪಾಯ ಮಂತ್ರಿಗಳೇ? ರಾಜಕುಮಾರಿ, ಅಂದು ಆ 5 ರಾಜಕುಮಾರರು ಸ್ವಯಂವರದಲ್ಲಿ ತನ್ನ ಮುಂದೆ ತಮ್ಮ ಪ್ರದರ್ಶನವನ್ನು ತೋರಿಸುವಾಗ ಅಂತಹ ರೋಗ ಓಡಿಸುತ್ತೇನೆ, ಇಂತಹ ರೋಗ ಓಡಿಸುತ್ತೇನೆ ಎಂದು ಆಡಿ ಕುಣಿದರಲ್ಲ. ಹೌದು ಹೌದು. ಈಗ ಮಹಾರಾಜರನ್ನು ಯಾರು ಉಳಿಸುತ್ತಾರೋ ಅವರನ್ನು ನೀವು ಒರೆಸುತ್ತೇನೆ ಎಂದು ಹೇಳಿದರೆ ಆಯಿತು. ಅದರಲ್ಲಿ ಯಾರಾದರೂ ಒಬ್ಬರು ತಮ್ಮ ಪರಾಕ್ರಮದಿಂದ ಮಹಾಪ್ರಭುಗಳನ್ನು ಉಳಿಸಿ ಮತ್ತು 4 ತಮ್ಮ ಸೋಲನ್ನು ಒಪ್ಪಿಕೊಂಡು ತೆಪ್ಪಗಾಗುತ್ತಾರೆ. ಆಯ್ತು ಮಂತ್ರಿಗಳೇ, ಹಾಗೆಯೇ ಮಾಡಿ. ಅವರನ್ನೆಲ್ಲ ಇಲ್ಲಿಗೆ ಕರೆಸಿ ಯಾರು ನಮ್ಮ ತಂದೆಯ ರೋಗವನ್ನು ಗುಣಪಡಿಸುತ್ತಾರೋ ನಾನು ಅವರನ್ನೇ ವರಿಸುತ್ತೇನೆ. ಆಗಲಿ ಮಹಾರಾಣಿ. ಇಲ್ಲ, ಮಹಾರಾಜರನ್ನು ನಾನು ಗುಣಪಡಿಸುತ್ತೇನೆ. ಮಹಾರಾಜರನ್ನು ನಾನು ಪರೀಕ್ಷಿಸುತ್ತೇನೆ. ಇಲ್ಲ, ನಾನು ಗುಣಪಡಿಸುತ್ತೇನೆ. ಇಲ್ಲ, ನಾನು ಪರೀಕ್ಷಿಸುತ್ತೇನೆ. ಸಾಧ್ಯವಿಲ್ಲ. ಮಹಾರಾಜರು ಖಂಡಿಸಲೇಬಾರದು. ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಇಲ್ಲ, ಶಾಂತಿ ಶಾಂತಿ ನಿಲ್ಲಿಸಿ. ನಮಗೆ ಮಹಾರಾಜರು ಉಳಿಯುವುದು ಮುಖ್ಯ. ಮೊದಲು ನಮ್ಮ ಮಹಾರಾಜರನ್ನು ಉಳಿಸಿ, ಆಮೇಲೆ ಯುವರಾಣಿ ನಿಮ್ಮಲ್ಲಿ ಒಬ್ಬರನ್ನು ಒರೆಸುತ್ತಾರೆ. ಹೌದು, ನೀವ್ಯಾರು ನಮ್ಮ ತಂದೆಯ ರೋಗವನ್ನು ಗುಣಪಡಿಸುತ್ತೀರೋ ನಾನು ಅವರನ್ನೇ ವರಿಸುತ್ತೇನೆ. ಮಹಾರಾಜರನ್ನು ನಾನು ಗುಣಪಡಿಸುತ್ತೇನೆ. ನಾನು ಗುಣಪಡಿಸುತ್ತೇನೆ. ನಾನು ಗುಣಪಡಿಸುತ್ತೇನೆ. ನಾನು ಗುಣಪಡಿಸುತ್ತೇನೆ. ನಾನು ಮಹಾರಾಜರನ್ನು ನಾನು ಗುಣಪಡಿಸುತ್ತೇನೆ. ಅಪ್ಪಾಜಿ, ನೀವು ಕಾಯಿಲೆ ಬಿದ್ದಿರಿ. ಆಗ ಇವರೆಲ್ಲರೂ ನಿಮ್ಮನ್ನು ನಾನು ಬದುಕಿಸುತ್ತೇನೆ ಎಂದು ಒಬ್ಬೊಬ್ಬರು ಬಂದು ನಿಮಗೆ ಚಿಕಿತ್ಸೆ ನೀಡಿದರು. ಈಗ ನೀವು ಎಚ್ಚರವಾಗಿರುವಿರಿ. ಒಬ್ಬೊಬ್ಬರು ಬಂದು ರಾಜಕುಮಾರರನ್ನು ನಾನು ಬದುಕಿಸಿದ್ದೆ ಎಂದು ಗಲಾಟೆ ಮಾಡುತ್ತಿದ್ದಾರೆ. ಈಗ ನಾನು ಈ 5 ವರಿಸಬೇಕೇ? ಇಲ್ಲ, ಇದು ಸಾಧ್ಯ. ಮಹಾರಾಜರು ಮತ್ತೆ ಪ್ರಜ್ಞೆ ತಪ್ಪಿದ್ದಾರೆ. ಇವರು ಯಾರ ಚಿಕಿತ್ಸೆಯೂ ಫಲಕಾರಿಯಾಗಲಿಲ್ಲ. ಹೌದು, ಇವರ ಎಲ್ಲರ ಚಿಕಿತ್ಸೆಯು ತಾತ್ಕಾಲಿಕವಾಗಿ ಮಾತ್ರ ಗುಣ ಮಾಡುತ್ತದೆ, ಆದರೆ ಮತ್ತೆ ರೋಗಕ್ಕೆ ಗುರಿ ಮಾಡುತ್ತದೆ. ಇವರು ಯಾರಿಗೂ ರೋಗದ ಮೂಲವನ್ನು ಹುಡುಕಿ ಅದನ್ನು ನಾಶ ಮಾಡುವ ಉಪಾಯ ತಿಳಿಯುವುದಿಲ್ಲ. ಅದನ್ನು ನಾನು ಮಾಡಬಲ್ಲೆ. ಹಾಗಾದರೆ ನೀವು ನಮ್ಮ ತಂದೆಯ ರೋಗವನ್ನು ಗುಣಪಡಿಸಿದರೆ ನಾನು ನಿಮ್ಮನ್ನೇ ವರಿಸುತ್ತೇನೆ. ಎಲೆ ಶ್ರೀ ಸಾಮಾನ್ಯ, ಬಾ, ಮಹಾಪ್ರಭುಗಳನ್ನು ಬದುಕಿಸು. ಏನಾಯ್ತು ಮಗಳೇ, ಏನು ನಡೆಯುತ್ತಿದೆ ಇಲ್ಲಿ? ಅಪ್ಪಾಜಿ, ಹಾ. ನೀವು ಕಾಯಿಲೆ ಬಿದ್ದಿರಿ. ಹಾ. ಆಗ ಇವರ್ಯಾರು ನಿಮ್ಮನ್ನು ರೋಗದಿಂದ ಮುಕ್ತಪಡಿಸಲಾಗಲಿಲ್ಲ. ಹಾ. ಈ ಶ್ರೀ ಸಾಮಾನ್ಯರು ಬಂದು ನಿಮ್ಮ ರೋಗವನ್ನು ನಿವಾರಿಸಿದ್ದಾನೆ. ಎಲೆ ಶ್ರೀ ಸಾಮಾನ್ಯನೇ, ನೀನು ನನಗೆ ಬಂದಿರುವ ರೋಗವನ್ನು ಹೋಗಲಾಡಿಸಿದ್ದೀಯ. ಮಗಳೇ, ಇವರು ಯಾವ ರೀತಿಯ ನನ್ನ ರೋಗವನ್ನು ಮೂಲವನ್ನು ಹುಡುಕಿದರೆಂದು ತಿಳಿಯಬೇಕಾಗಿದೆ. ಅದನ್ನ ಹೇಳಬಲ್ಲಿರಾ? ಹಾ ಮಹಾರಾಜರೇ, ಹಾ. ರೋಗವು ಬಾರದೆ ಇರಬೇಕಂತ
ರೋಗದ ಮೂಲವನ್ನು ನಿರ್ಮೂಲನೆ ಮಾಡಬೇಕು. ಆದರೆ ನಿಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿಯೂ ಕೊಳೆದೆ ಇರುವುದರಿಂದ ಹಾ. ಆ ಕೊಳೆದೆಯಲ್ಲಿ ಸೊಳ್ಳೆಯು ಹುಟ್ಟಿಕೊಳ್ಳುತ್ತವೆ, ಹೌದೌದು, ರೋಗವು ಹರಡುತ್ತವೆ. ಖಂಡಿತ. ನಾನು ನಿಮ್ಮ ರಾಜ್ಯದಲ್ಲಿ ಇರುವ ಎಲ್ಲ ಕೊಳೆದೆಯನ್ನು ನಿರ್ಮೂಲನೆ ಮಾಡಿದ್ದೇನೆ. ಆದ್ದರಿಂದ ಸೊಳ್ಳೆಯು ಹುಟ್ಟುವುದಿಲ್ಲ, ರೋಗವು ಹರಡುವುದಿಲ್ಲ, ಮತ್ತೆ ನಿಮಗೆ ರೋಗವು ಬರುವುದಿಲ್ಲ. ನಿಜ ನಿಜ, ಖಂಡಿತವಾಗಿ ನಿಜ ಶ್ರೀಸಾಮಾನ್ಯ. ಮಗಳೇ, ನಿನ್ನನ್ನು ಪಡೆದ ನಾನು ಧನ್ಯ ಧನ್ಯ. ಬಂಗಾರ ಹೇಗೆ ತನ್ನ ಗುಣವನ್ನು ಬಿಟ್ಟುಕೊಳ್ಳುವುದಿಲ್ಲವೋ, ಬಂಗಾರದ ರಾಜಕುಮಾರಿಯಾಗಿ ನನ್ನ ಮಗಳಾಗಿ ಹುಟ್ಟಿದ ನೀನು ನಿನ್ನ ಗುಣವನ್ನು ಎಲ್ಲರ ಮುಂದೆ ಪ್ರದರ್ಶಿಸಿದೆ. ನನ್ನ ಕಾಯಿಲೆಯನ್ನು ವಾಸಿ ಮಾಡಿದ ಇಂಥ ಶಿವರಾಜರನ್ನು ವಾಸಿ ಮಾಡದವರನ್ನ ಬಿಟ್ಟು ಒಬ್ಬ ಶ್ರೀಸಾಮಾನ್ಯನ ಕಾಯಿಲೆಯನ್ನು ವಾಸಿ ಮಾಡಿದನೆಂದರೆ ನಿನಗೆ ನೀನೇ ಸಾಟಿ. ಮಗಳೇ, ನೀನೇ ಶ್ರೀಸಾಮಾನ್ಯನ ವರಿಸಿ ನಿನಗೆ ಒಳ್ಳೆಯ ಶುಭವಾಗಲಿ. ಸಾಮಾನ್ಯನ ವರಿಸಿದಳು ನಮ್ಮ ರಾಜ ನನಗೆ ಸಾಧ್ಯವಿಲ್ಲ. ನೀವ್ಯಾರು ನಮ್ಮ ತಂದೆಯ ರೋಗವನ್ನು ಗುಣಪಡಿಸಲಿಲ್ಲ. ಆದರೆ ಇವರು ಗುಣಪಡಿಸಿದ್ದಾರೆ. ಯಾರು ನಮ್ಮ ತಂದೆಯ ರೋಗವನ್ನು ಗುಣಪಡಿಸಿದ್ದಾರೋ ನಾನು ಅವರನ್ನೇ ವರಿಸುತ್ತೇನೆ. ಇಲ್ಲ, ಇದು ಸಾಧ್ಯವಿಲ್ಲ. ತೆಗೆದುಕೋ ಮಗಳೇ. ಶ್ರೀಸಾಮಾನ್ಯನ ವರಿಸಿದಳು ನಮ್ಮ ರಾಜಕುಮಾರಿ, ಶ್ರೀಸಾಮಾನ್ಯನ ವರಿಸಿದಳು ನಮ್ಮ ರಾಜಕುಮಾರಿ. ಶುಭವಾಗಲಿ ಶುಭವಾಗಲಿ ನಮ್ಮ ರಾಜಕುಮಾರಿ, ಬಂಗಾರದ ರಾಜಕುಮಾರಿ ನಮ್ಮ ರಾಜಕುಮಾರಿ. ಕುಣಿದಾಡಿದವು ನಲಿದಾಡಿದವು ಸಿರಿತನ ಬಡತನವು, ಹಕ್ಕಿ ಪಕ್ಷಿಗಳು ಶುಭದಿ ಹಾಡಿದವು ಜಗಕ್ಕೆ ಕೋರಿದವು. ಒಲಿದು ಬಂದಿತು ಶ್ರೀಸಾಮಾನ್ಯಗೆ ಕಂಕಣ ಭಾಗ್ಯವು, ಬಡವರ ಪಾಲಿನ ಬಂಗಾರ ಸತ್ಯವೇ ಸಾಕ್ಷಾತ್ಕಾರ, ಸತ್ಯವೇ ಸಾಕ್ಷಾತ್ಕಾರ, ಸತ್ಯವೇ ಸಾಕ್ಷಾತ್ಕಾರ. ಶ್ರೀಸಾಮಾನ್ಯನ ವರಿಸಿದಳು ನಮ್ಮ ರಾಜಕುಮಾರಿ, ಶ್ರೀಸಾಮಾನ್ಯನ ವರಿಸಿದಳು ನಮ್ಮ ರಾಜಕುಮಾರಿ. ಶುಭವಾಗಲಿ ಶುಭವಾಗಲಿ ನಮ್ಮ ರಾಜಕುಮಾರಿ, ಬಂಗಾರದ ರಾಜಕುಮಾರಿ, ಬಂಗಾರದ ರಾಜಕುಮಾರಿ, ಬಂಗಾರದ ರಾಜಕುಮಾರಿ. ಎಲ್ಲರ ಜೋರಾದ ಚಪ್ಪಾಳೆ ಬರಲಿ ಮತ್ತೊಂದು.